ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗಾಟಿವ ಸೈಕ್ಲನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಜಯದಶಮಿಯ ಸಂಪೂರ್ಣವಾದ ಬೆಳಗ್ಗೆಯಿಂದ ಸಂಜೆವರೆಗೆ ಸಂಪೂರ್ಣ ಒಂದು ಪೂಜಾ ವಿಧಾನ, ಹಾಗೆಯೇ ಒಂದು ಪೂಜೆ ಮಾಡುವಂಥ ಒಂದು ಶುಭ ಸಮಯ ಆಗಿರ್ಬೋದು, ಮತ್ತು ಏನು ಒಂದು ಕೆಲವು ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ತಿಳಿದುಕೊಳ್ಳೋಣಂತೆ. ನಾವು ಮೊದಲು ಪೂಜೆಯ ಒಂದು ಸಮಯ ಬಗ್ಗೆ ತಿಳಿದುಕೊಳ್ಳೋಣಂತೆ. ಮೊದಲು ನಮಗೆ ದಶಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯು ನಮಗೆ 1ನೇ ತಾರೀಕು ಅಕ್ಟೋಬರ್ ಬುಧವಾರ ಸಂಜೆ 7:03 ಪ್ರಾರಂಭವಾದರೆ 2ನೇ ತಾರೀಕು ಅಕ್ಟೋಬರ್ ಗುರುವಾರ ಸಂಜೆ 7:11 ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 2ನೇ ತಾರೀಕು ಅಕ್ಟೋಬರ್ ಗುರುವಾರ ಆಚರಣೆ ಮಾಡಬೇಕು. ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬನ್ನಿ ಮರದ ಪೂಜೆಯನ್ನು ಸಹ ನಾವು ಮುಕ್ತಾಯ ಮಾಡಿಕೊಂಡು ನಂತರದ ಹೊಸಲು ಪೂಜೆಯನ್ನು ಸಹ ನಾವು ಮುಕ್ತಾಯ ಮಾಡಬೇಕು. 9 ಬೊಟ್ಟುಗಳನ್ನು ಇಟ್ಟು ನಾವು ವಿಶೇಷವಾಗಿ ಪೂಜೆ ಮಾಡಬೇಕು. ನೀವು ಒಂದು ತಾಂಬೂಲವನ್ನು ಇಟ್ಟು ಕಾಯನ್ನು ಹೊಡೆದು 2 ದೀಪವನ್ನು ಹಚ್ಚಿಟ್ಟು ಹೊಸಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡಿ ನಂತರದಲ್ಲಿ ನೀವು ಒಳಗಡೆ ನಿಮ್ಮ ಮನೆಯಲ್ಲಿ ನೀವು ಕಲಶ ಸ್ಥಾಪನೆ ಮಾಡಿ, ಇಲ್ಲ ಅಂದರೆ ಒಂದು ಫೋಟೋವನ್ನು ಇಟ್ಟು ಆ ದೀಪಾರಾಧನೆ ಮಾಡಿ ನೀವು ಪೂಜೆ ಮಾಡಿರ್ತೀರಿ. ನೀವು ಅಲ್ಲಿ ನೀವು ಒಂದು ವಿಶೇಷ ರೀತಿಯಲ್ಲಿ ನೀವು ಪೂಜೆ ಮಾಡಬೇಕು. ಪ್ರಸಾದಕ್ಕೆ ನೀವು ವಿಶೇಷ ರೀತಿಯಲ್ಲಿ ನೀವು ಸೇವೆ ಮಾಡ್ಕೊಂಡಿರ್ತೀರಿ, ಅದು ತುಂಬಾ ಒಳ್ಳೆಯದು. ಬನ್ನಿ ಪಾತ್ರೆಯನ್ನು ಸಹ ನೀವು ಒಂದು ತರಬೇಕು. ನೀವು ಬನ್ನಿ ಪೂಜೆ ಬಂದಿರುವಾಗ ಅಂದರೆ ಬೆಳಿಗ್ಗೆ ಒಂದು ಬನ್ನಿ ಮರದ ಪೂಜೆ ಮುಕ್ತಾಯ ಮಾಡ್ಕೊಳ್ತೀರಲ್ವ, ಆವಾಗ ಬರುವಾಗ ನೀವು ವಿಶೇಷವಾದ ಒಂದು ಬನ್ನಿ ಪಾತ್ರೆಯನ್ನು ನೀವು ತನ್ನಿ, ಅದು ತುಂಬಾ ಒಳ್ಳೆಯದು. ನೀವು ಅಮ್ಮನವರಿಗೆ ಒಂದು ಅಭಿಷೇಕವನ್ನು ಸಹ ಮಾಡಿಕೊಳ್ಳಿ. ವಿಜಯದಶಮಿ ಅಲ್ವಾ, ಕೊನೆ ದಿವಸ ಆಗಿರುತ್ತದೆ. ಪಂಚಾಮೃತ ಅಭಿಷೇಕ, ಹಣ್ಣು ಕಲಿಂದ ಅಭಿಷೇಕ, ಹಾಗೆಯೇ ಅರಿಶಿನ ಕುಂಕುಮ ಗಂಧದ ಅಭಿಷೇಕ ಮಾಡೋದು ತುಂಬಾ ಒಳ್ಳೆಯದು. ಎಲ್ಲರೂ ಸಹ ಮಾಡಿಕೊಳ್ಳಿ, ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನಂತರದಲ್ಲಿ ಈ ಥರ ನೀವು ಅಮ್ಮನವರನ್ನು ಇಟ್ಟು ಪೂಜೆ ಮಾಡಿರ್ತೀರಿ. ನೀವು ಅಮ್ಮನವರ ಒಂದು ವಿಗ್ರಹಕ್ಕೆ ಗಣೇಶನಿಗೆ ಸಹ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ಆಭರಣಗಳಿಂದ ಸಹ ನೀವು ಒಂದು ಅಲಂಕಾರ ಮಾಡಬಹುದು. ಇಷ್ಟು ನೀವು ಒಂದು ಅಮ್ಮನವರ ಒಂದು ಅಲಂಕಾರ ಮಾಡಬೇಕಾಗಿರುವಂಥದ್ದು. ಕಳಶಕ್ಕೆ ಸಹ ವಿಶೇಷ ರೀತಿಯ ಒಂದು ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ. ಹಾಗೆಯೇ ಫೋಟೋ ಇಟ್ಟಿರ್ತೀರಿ, ಫೋಟೋಕ್ಕೆ ಸಹ ಮಾಡ್ಕೊಳ್ಳಿ. ಹಾಗೆಯೇ ನೀವು ಧಾನ್ಯಗಳನ್ನು ಬೆಳೆದಿದ್ದರೆ ನೀವು ಧಾನ್ಯಗಳಿಗೆ ಸಹ ನೀವು ಹೂವನ್ನು ಇಟ್ಟು ನೀವು ಸ್ವಲ್ಪ ಮಟ್ಟಿಗೆ ನೀರನ್ನು ಚಿಮುಕಿಸಿ, ಈಗಾಗಲೇ ಅದು ಬಂದಿರ್ತಾರೆ ತುಂಬ ಚೆನ್ನಾಗೇ, ನೀವು ಅದನ್ನು ನೀರನ್ನು ಚಿಮುಕಿಸಿ ನೀವು ಒಂದು ಪೂಜೆ ಮಾಡ್ಕೋಬಹುದು. ಹಾಗೆಯೇ ಒಂದು ಕಳಶಕ್ಕೆ ನೀವು ಒಂದು ಅಮ್ಮನವರ ಒಂದು ಸ್ವರೂಪ ಆಗಿರ್ತಾರೆ. ಮೊದಲಿಗೆ ಅರಿಶಿನ ಹಚ್ಚಿ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ನೀವು ಅಮ್ಮನವರ ಒಂದು ಪಕ್ಕದಲ್ಲಿ ಮದ್ಲಕ್ಕಿಯನ್ನು ಇಟ್ಟಿರ್ತೀರಿ. ಪ್ರತಿನಿತ್ಯ ಸಹ ಅದನ್ನು ಒಂದು ಎಲೆ, ಅಡಿಕೆ ರಕ್ಷಣೆ, ಹಾಗೆ ಹಣ್ಣನ್ನು ನೀವು ಚೇಂಜ್ ಮಾಡಬೇಕು. ದಿವಸ ಸಹ ನೀವು ಚೇಂಜ್ ಮಾಡಬೇಕು. ಹಾಗೆಯೇ ಪುಸ್ತಕ ನೀವು ದುರ್ಗಾ ಸಪ್ತಶತಿ, ಹಾಗೆ ದೇವಿ ಮಹಾತ್ಮೆ, ಶ್ರೀದೇವಿ ಪುರಾಣವನ್ನು ಓದ್ತಾ ಇರ್ತೀರಿ. ಇದನ್ನು ನೀವು ಇವತ್ತು ಮುಕ್ತಾಯ ಮಾಡಬೇಕು. ಅಂದರೆ ನೀವು ವಿಜಯದಶಮಿ ದಿವಸ ಮುಕ್ತಾಯ ಮಾಡಬೇಕು. ನಿಮಗೆ ಅದು ಈಗಾಗಲೇ ಎಷ್ಟು ಒಂದು ಅಧ್ಯಾಯ ಇರ್ತದೆ ಎಲ್ಲರೂ ಸಹ ಕಂಪ್ಲೀಟಾಗಿ ಸಂಪೂರ್ಣ ಮಾಡಬೇಕು. ಅಷ್ಟರವರೆಗೆ ನೀವು ಅದನ್ನು ವಿಜಯದಶಮಿ ದಿವಸ ಓದಬೇಕು. ಹಾಗೆಯೇ ಕಲಶವನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ದಿನಕ್ಕೆ ನೀವು 3 ಸಲ ಬೆಳಗಬೇಕು. ಬೆಳಗ್ಗೆ ಪೂಜೆ ಮಾಡುವಾಗ 1 ಸಲ, ಹಾಗೆ ಸಂಜೆ ನಾವು ದೀಪ ಹಚ್ಚುವಾಗ 1 ಸಲ, ಹಾಗೆ ವಿಸರ್ಜನೆ ಮಾಡುವಾಗ 1 ಸಲ ನೀವು ಆ ಕಲಶವನ್ನು ಬೆಳಗಬೇಕು. ಹಾಗೆ ನೀವು ವಿಸರ್ಜನೆ ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಈ ಸಲ ನಮಗೆ ಗುರುವಾರ ಹಾಗೆ ಶುಕ್ರವಾರ ಬಂದಿರುವುದರಿಂದ ಯಾವಾಗ ಮಾಡಬೇಕಂತ ತಿಳಿಸ್ಕೊಳ್ತಾ ಹೋಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ಬೆಲ್ಲದ ದೀಪಾರಾಧನೆ, ತೆಂಗಿನಕಾಯಿ ದೀಪಾರಾಧನೆ ಸಹ ನೀವು ಒಂದು ಕೆಂಪು ಬತ್ತಿಯನ್ನು ನೀವು ಬಳಸ್ಕೊಂಡು ಬೆಲ್ಲದ ದೀಪಾರಾಧನೆ, ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು. ಹಾಗೆಯೇ ಅಕ್ಕಿಯ ದೀಪಾರಾಧನೆ ಸಹ ಕೆಂಪು ಬತ್ತಿಯನ್ನು ಹಾಕ್ಕೊಂಡು ಮಾಡಬಹುದು. ಆದರೆ ನಾನು ಈ ಸಲ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಸರಳವಾಗಿಯೇ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ. ಎಲ್ಲರೂ ಸಹ ಆಚರಣೆ ಮಾಡಿ. ನವರಾತ್ರಿ ಹಬ್ಬವನ್ನು ಯಾರೂ ಸಹ ಮಿಸ್ ಮಾಡಿಕೊಳ್ಳಲು ಹೋಗಬೇಡಿ. ನಮ್ಮ ಸಕಲ ಕಷ್ಟಗಳನ್ನು ಸಹ ಪರಿಹರಿಸುವ ಹಬ್ಬ ಅಂದರೆ ಈ ನವರಾತ್ರಿ ಹಬ್ಬ ಒಂದೇ ಆಗಿರುತ್ತದೆ. ಎಲ್ಲರೂ ಸಹ ಆಚರಣೆ ಮಾಡಿ. ಬನ್ನಿ ಪತ್ರವನ್ನು ಇಟ್ಟು ನೀವು ಆಚರಣೆ ಮಾಡಿ. ಹಾಗೆಯೇ ಹಣ್ಣು, ತಾಂಬೂಲ ಎಲ್ಲವನ್ನು ಸಹ ನಾನು ಇಟ್ಟಿದ್ದೇನೆ. ಒಂದು ಕಾಯನ್ನು ಸಹ ಪಕ್ಕದಲ್ಲಿಯೇ ಸಂಕಲ್ಪ ಮಾಡಿಕೊಂಡು ಇಟ್ಟಿರಬೇಕು. ಅವತ್ತಿನ ದಿವಸ ನೀವು ಆ ಕಾಯನ್ನು ಬರೆದು ಪೂಜೆ ಮಾಡಬೇಕು. ಹಾಗೆ ಮತ್ತೊಂದು ಕಾಯನ್ನು ಮೊದಲನೇ ಸಂಕಲ್ಪ ಮಾಡ್ಕೊಂಡು ಇಟ್ಟಿರ್ತೀರಿ. ಆ ಕಾಯಿಯನ್ನು ನೀವು ಏನು ಮಾಡಬೇಕು ಅಂತ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ಪ್ರಸಾದಕ್ಕೆ ಅಂತ ವಿಶೇಷವಾಗಿ ಹಬ್ಬದ ಅಡುಗೆಯನ್ನು ನಾವು ಮಾಡ್ಕೋಬೇಕು. ಚಿತ್ರಾನ್ನ ಆಗಿರ್ಬೋದು, ಹಾಗೆಯೇ ಒಂದು ಪಲ್ಯಗಳು, ಕೋಸಂಬರಿ, ಹಾಗೆಯೇ ಹೋಳಿಗೆ ಮತ್ತು ಬೆಲ್ಲದ ಪಾನಕ ಅಮ್ಮನವರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ನೀವು ಬೆಲ್ಲದ ಪಾನಕವನ್ನು ನೀವು ಸಿದ್ಧತೆ ಮಾಡಿಕೊಂಡು ಇಡಿ. ಹಾಗೆ ಪಂಚಾಮೃತ ಸಹ ನೀವು ಇಡ್ಬೋದು ಅಭಿಷೇಕ ಮಾಡಿದ್ದರೆ. ಇಷ್ಟು ನೀವು ಒಂದು
ಒಂದು ಪೂಜೆಗೆ ನೀವು ಸಿದ್ಧತೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ನಂತರದಲ್ಲಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಧೂಪವನ್ನು ಹಾಕಬೇಕು. ಧೂಪವನ್ನು 2 ಸಲ ಹಾಕಬೇಕು. ಬೆಳಿಗ್ಗೆ ಸಹ ನೀವು ಸಾಂಬ್ರಾಣಿ ಧೂಪವನ್ನು ಹಾಕಿ, ಹಾಗೆ ಸಂಜೆ ಸಹ ನೀವು ಹಾಕಿ, ಕೊನೆಯ ದಿವಸ ಆಗುತ್ತದಲ್ವಾ, ಸೊ ಆ ಕಾರಣಕ್ಕೆ ಬೆಳಿಗ್ಗೆ ಸಂಜೆ 2 ಹೊತ್ತಲ್ಲಿ ಹಾಕಿದ್ದು ತುಂಬಾ ಒಳ್ಳೆಯದು. ನಂತರದಲ್ಲಿ ನಾವು ಅಷ್ಟೋತ್ಸವವನ್ನು ನಾವು ಪ್ರಾರಂಭ ಮಾಡಬೇಕು. 2 ದೀಪವನ್ನು ಹಚ್ಚಿಟ್ಟು ಅಷ್ಟೋತ್ಸವವನ್ನು ಪ್ರಾರಂಭ ಮಾಡಿ, ಅಷ್ಟೋತ್ಸವಕ್ಕೆ ನೀವು ಬನ್ನಿ ಪತ್ರೆಯಿಂದ ನೀವು ಅಷ್ಟೋತ್ಸವ ಮಾಡಿ. ಆದರೆ ಅಷ್ಟೋತ್ಸವ ಮಾಡುವುದರಿಂದ ನಮ್ಮ ಒಂದು ಹಣದ ಹರಿವು ಸಹ ಹೆಚ್ಚಾಗ್ತಾ ಹೋಗ್ತದೆ, ಹಾಗೆ ಒಂದು ಆರ್ಥಿಕ ಸಂಕಷ್ಟ ಸಹ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ನೀವು ಬನ್ನಿ ಮರದ ಒಂದು ಪತ್ರೆಯಿಂದ ನೀವು ಅರ್ಚನೆ ಮಾಡಿ. ಬನ್ನಿ ಪತ್ರ ಅಷ್ಟು ಮಟ್ಟಿಗೆ ನಮಗೆ ಸಿಕ್ಕಲಿಲ್ಲ ಅನ್ನೋದಾದರೆ ನೀವು ಕುಂಕುಮಾರ್ಚನೆ ಮಾಡ್ಬೋದು, ಪುಷ್ಪಾರ್ಚನೆ ಸಹ ನೀವು ಮಾಡ್ಬೋದು, ಅದು ಸಹ ಒಳ್ಳೆಯದೇ. ಇಷ್ಟು ಮಟ್ಟಿಗೆ ನೀವು ಪೂಜೆ ಮಾಡಿಕೊಂಡು ದೀಪಾರಾಧನೆ ಸಹ ಮಾಡಿಕೊಂಡು ಕಾಯಿನ ಒಡೆದು ನೀವು ಮಂಗಳಾರತಿ ಮಾಡ್ಕೊಳ್ಳಿ. ಮಂಗಳಾರತಿಗೆ ನೀವು ಪಂಚಾರತಿ ಮಾಡ್ಕೊಳ್ಳಿ, ತುಂಬ ಒಂದು ವಿಶೇಷವಾಗಿರುವಂಥದ್ದು. ಯಾಕೆ ಕೊನೆಯ ದಿವಸ ಅಲ್ವಾ, ಸೊ ಆ ಕಾರಣಕ್ಕೆ ನಾವು ಪಂಚಾರತಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಪಂಚಾರತಿ ಮಾಡಿಕೊಂಡು ನಂತರದಲ್ಲಿ ನೀವು ಕರ್ಪೂರ ಆರತಿಯನ್ನು ಮಾಡಿ ನೀವು ಪೂಜೆನ ನೀವು ಸಮಾಪ್ತಿ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆಗಿದ ನಂತರ ನೀವು ಅಕ್ಷತೆಯನ್ನು ಹಾಕಿ ಒಂದು ತೀರ್ಥವನ್ನು ಪ್ರೋಕ್ಷಣೆ ಅಕ್ಷತೆಯನ್ನು ಹಾಕಿ ಪೂಜೆನ ನೀವು ಸಮಾಪ್ತಿ ಮಾಡ್ಕೊಳ್ಳಿ. ಇಷ್ಟು ನೀವು ಬೆಳಿಗ್ಗೆ ಪೂಜೆ ಮಾಡಬೇಕಾಗಿರುವಂಥದ್ದು. ಸಂಜೆ ಸಮಯದಲ್ಲಿ ನೀವು ಕಳಸವನ್ನು ಬೆಳಗ್ಗೆ ದೀಪವನ್ನು ಹಚ್ಚಿಟ್ಟು ನೀವು ಒಂದು ಬನ್ನಿಯನ್ನು ನೀವು ವಿನಿಮಯ ಮಾಡಿಕೊಂಡು ಪುಸ್ತಕವನ್ನು ಸಹ ಓದಬೇಕು. ಸಂಜೆ ಸಮಯದಲ್ಲಿ ಲಲಿತಾ ಸಹಸ್ರನಾಮ ನಾವು ಅಮ್ಮನವರ ಒಂದು ಕೆಲವೊಂದು ಸ್ತೋತ್ರಗಳು ಓದ್ಕೊಂಡು ನಂತರ ಸಂಜೆ ಸಮಯದಲ್ಲಿ ನೀವು ರಾತ್ರಿ ಸಮಯದಲ್ಲಿ 1 ಲೋಟ ಹಾಲನ್ನು ಇಟ್ಟು ನೀವು ಪೂಜೆ ಮಾಡಿಕೊಂಡು, ಅಂದರೆ ಮತ್ತೊಂದು ಸಲ ಅಷ್ಟೋತ್ಸವ ಮಾಡಿಕೊಂಡು ಒಂದು ಗ್ಲಾಸ್ ಹಾಲು ಪ್ರಸಾದಕ್ಕೆ ಅಂತ ಇಟ್ಟು ಸಾಂಬ್ರಾಣಿ ಧೂಪವನ್ನು ಹಾಕಿ ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಕರ್ಪೂರಾರತಿ ಸಹ ಮಾಡ್ಬೋದು, ಇಲ್ಲವಾದರೆ ಮತ್ತೊಂದು ಸಲ ಪಂಚಾರತಿ ಸಹ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಹಾಗೆ ಮತ್ತೊಂದು ಸಲ ನೀವು ಕಳಸಾರತಿಯನ್ನು ಬೆಳಗಬೇಕು. ಕಳಸದಾರತಿ ಬೆಳಗಿದ ನಂತರ ಕೆಂಪಾರತಿಯನ್ನು ಮಾಡಿ, ಕೆಂಪಾರತಿಯ ಒಂದು ಆ ದೃಷ್ಟಿ ಬೊತ್ತನ್ನು ಅಮ್ಮನವರ ಒಂದು ಹಣೆಗೆ ಇಟ್ಟು, ನಂತರ ಮುಖಪದ್ಮ ಇಟ್ಟಿರ್ತಿಲ್ವಾ, ಸೊ ಆ ಮುಖಪದ್ಮಕ್ಕೆ ಇಟ್ಟು ನೀವು 10 ನಿಮಿಷ ಆಗಿದ ನಂತರ ನೀವು ಅದನ್ನು ನೀವು ಹಾಗೇ ಬಿಟ್ಬಿಡಿ. ಹಾಗೆಯೇ ಒಂದು ಹೂ ಮತ್ತು ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ತೆಗೆದುಕೊಂಡು ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ಅಮ್ಮನವರ ಒಂದು ಪಾದದ ಬಳಿಗೆ ಇಟ್ಟು, ನನ್ನಿಂದ ಏನು ಸಹ ತಪ್ಪಾಗದೆ ಶ್ರಮಿಸು ತಾಯಿ, ಹಾಗೆ ನನ್ನ ಒಂದು ಸಂಕಲ್ಪವನ್ನು ಈಡೇರಿಸು, ಮುಂದಿನ ವರ್ಷ ಸಹ ನಾನು ಪೂಜೆ ಮಾಡ್ತೇನೆ ಅಂತ ನೀವು ಕೇಳಿಕೊಂಡು ಅಮ್ಮನವರ ಒಂದು ಕಳಸವನ್ನು ವಿಸರ್ಜನೆ ಮಾಡಬೇಕು. ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ, ಒಂದು ಕಳಸವನ್ನು ನೀವು ಹಿಡಿದು 3 ಸಲ ಎತ್ತಿ ಸೇವೆ ಮಾಡಬೇಕು. ಹಾಗೆ 3 ಸಲ ಎಡಗಡೆಯಿಂದ ಬಲಗಡೆಗೆ ಅದನ್ನು ಕದಲಿಸಬೇಕು. ಇಷ್ಟು ಮಟ್ಟಿಗೆ ನೀವು ಬಿಡಬೇಕು. ಈ ಕಳಸ ವಿಸರ್ಜನೆಯನ್ನು ಈ ಕದಲಿಸುವುದನ್ನು ಯಾವ ದಿನ ಮಾಡಬೇಕು ಅಂತ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಈ ಸಲ ನಮಗೆ ಶುಕ್ರವಾರ ಬಂದಿದೆ, ಕಳಸ ನಾವು ಕದಲಿಸಬಾರ್ದು. ಸೊ ಆ ಕಾರಣಕ್ಕೆ ಯಾವ ದಿನ ಕದಲಿಸಬೇಕು ಅಂತ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪೂಜೆ ಈ ವಿಜಯದಶಮಿಯ ಒಂದು ಸಂಪೂರ್ಣ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಿದ್ದೇನೆ. ಪೂಜಾ ಸಮಯ ಅನ್ನೋದಾದರೆ ನಮಗೆ ವಿಜಯದಶಮಿಯು 2ನೇ ತಾರೀಕು ಬಂದಿದೆ. ಸೊ ನಮ್ಮ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 4:38 5 ಗಂಟೆ 21 ನಿಮಿಷವರೆಗೂ ಇರುತ್ತೆ. ಆ ಸಮಯದಲ್ಲೂ ಬನ್ನಿದ ಮರದ ಪೂಜೆಯನ್ನು ನೀವು ಮುಕ್ತಾಯ ಮಾಡ್ಬೋದು. ನಂತರ ಪ್ರಾತಃ ಸಂಧ್ಯಾಕಾಲ ಬೆಳಗ್ಗೆ 7:13 9:13 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆ ನಂತರ ನಮಗೆ ಅಭಿಜಿತ್ ಮುಹೂರ್ತ ಬರುತ್ತದೆ. ಬೆಳಿಗ್ಗೆ 11:45 ಮಧ್ಯಾಹ್ನ 12:33 ಇರ್ತಾರೆ. ನಂತರ ನಮಗೆ ವಿಜಯ ಮುಹೂರ್ತ, ಅದು ಮಧ್ಯಾಹ್ನ ಬರ್ತಾರೆ. ನೀವು ಬೇಕಾದ್ರೆ ಪೂಜೆಯನ್ನು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಈ ವಿಜಯದಶಮಿ ದಿವಸ ಪೂರ್ತಿ ದಿನ ನಮಗೆ ಒಂದು ಶುಭ ಮುಹೂರ್ತನೇ ಆಗಿರ್ತದೆ. ಸೊ ನಮಗೆ ಮುಹೂರ್ತಗಳು ನೋಡೋ ಹಾಗೆ ಇಲ್ಲ, ಆದರೆ ನೀವು ಈ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು. ನಾನು ಒಂದು ತಿಳಿಸ್ಕೊತಿರುವಂಥ ಒಂದು ಮುಹೂರ್ತದಲ್ಲಿ 5 ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:09 2:57 ಇರ್ತದೆ. ಆ ಸಮಯದಲ್ಲಿ ಸಹ ಪೂಜೆ ಮಾಡ್ಕೋಬಹುದು. ಇಷ್ಟು ನಾವು ಪೂಜೆ ಮಾಡಬೇಕಾಗಿರುವಂಥದ್ದು. ಹಾಗೆ ಸಂಜೆ ಗೋಧೂಳಿ ಮುಹೂರ್ತ, ನಾವು ಬನ್ನಿ ಪತ್ರವನ್ನು ನಾವು ವಿನಿಮಯ ಮಾಡಬೇಕು. ಸೊ ಆ ಕಾರಣಕ್ಕೆ 6:09 6:33 ಇರ್ತದೆ. ಬನ್ನಿ ಪತ್ರವನ್ನು ನಾವು ವಿನಿಮಯ ಮಾಡುವಾಗ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮ ಯತ್ಸ ಯತಕಾಂ ಸುಖಮಯ ತತ್ಸ ನಿರ್ವಿಘ್ನ ಕರ್ತ ತ್ವಂ ಭವ ಶ್ರೀರಾಮ ಪೂಜಿತ ಅಂತ ನೀವು ಹೇಳ್ಕೊಳ್ತಾ ನೀವು ಬನ್ನಿ ಪತ್ರವನ್ನು ನಾವು ವಿನಿಮಯ ಮಾಡಬೇಕು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ನಾವು ಬಂಗಾರ ಕೊಟ್ಟಿದ್ದಂತೆ ಒಂದು ಸಮವಾಗ್ತದೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಒಂದು ಪೂಜಾ ಸಮಯ ಹಾಗೆಯೇ ಪೂಜಾ ವಿಧಾನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟವಾಗಿ ಭಾವಿಸಿ ಇಷ್ಟವಾಗಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.